ಇದಾ? ಹಾ, ಇದನ್ನ ಸರಿ ಮಾಡಿ. ಮುಗೀತು ನೋಡು. ಹಾಗೆ ಯಾಕೆ ನೋಡ್ತಿದ್ದೀರಾ? ಹಾ, ಅದು ಏನಂದ್ರೆ ತವರಿಗೆ ಹೋಗ್ಬೇಕಾದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಸುಂದರವಾಗೇ ಕಾಣಿಸ್ತಾರೆ. ಅರೆ ವಾ, ನೈಸ್. ನೈಸ್. ಈ ನಿಮ್ಮ ಕಪ್ಪು ಶರ್ಟ್ ಇದೆಯಲ್ಲ, ಹಾ? ಅದನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ. ಯಾಕೆ ವಾಯ್? ನಾನು ಕರಿ ಶರ್ಟ್ ಹಾಕಿದ್ರೆ ಹುಡುಗಿರು ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು ನನಗೆ. ಹೌದು, ನನಗೆ ಗೊತ್ತಿದೆ. ಸ್ವೀಟಿ ನನಗೆ ಈ ಎಲ್ಲ ಕಮೆಂಟ್ಸು ಓದಿ ಹೇಳಿದಾಳೆ. ಈ ಇಂಟರ್ನೆಟ್ ಹುಡುಗಿರು ಬರೀತಾರಲ್ಲ, ನೀವು ಕಪ್ಪು ಶರ್ಟ್ ಹಾಕೊಂಡು ಫೋಟೋ ಅಥವಾ ವಿಡಿಯೋ ಹಾಕ್ತಿರಲ್ಲ, ಅದಕ್ಕೆ ಅದಕ್ಕೆ ಏನ್ ಬರೀತಾರೆ ಅಂತ ಗೊತ್ತಾ ನಿಮ್ಗೆ? ಅದಕ್ಕೆ ಎಂತೆಂತ ದೃಷ್ಟಿಲಿ ನೋಡ್ತಾರೆ ಅವರು. ಅದಕ್ಕೆ ನಿಮಗ್ ದೃಷ್ಟಿ ಏನಾದ್ರೂ ಬಿದ್ಬಿಟ್ರೆ ಅದಕ್ಕೆ ಚಿಕ್ಕಮ್ಮ ಒಳಗ್ ಬರ್ಬೋದಾ? ಸಾರಾ, ಕಮಿನ್. ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಮೈ ಗಾಡ್, ನಾನು ಸೀರೆ ಉಟ್ಕೊಳ್ಳೋದ್ ಕಲಿಬೇಕು. ನನಗೆ ಫ್ಯೂಷನ್ ವೇರ್ ತುಂಬಾ ಇಷ್ಟ. ಫ್ಯೂಷನ್ ಅಂದ್ರೆ ಮಿಕ್ಸ್ ಮಾಡಿ ಎಲ್ಲ ಬೆರೆಸಿ. ಗೊತ್ತಾಯ್ತು. ನೀವು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಅರೆ, ಅದು ಚಾಂಪ್. ಇವಳು ತವರಿಗೆ ಹೋಗ್ತಾ ಇದ್ದಾಳೆ ಶಾಸ್ತ್ರಕ್ಕೋಸ್ಕರ, ರೈಟ್? ಓಹ್, ನೌ ಐ ರಿಮೆಂಬರ್. ಶಾಸ್ತ್ರಕ್ಕೆ. ಅಯ್ಯೋ, ನೀವಿಬ್ರು ಯಾಕೆ ಬರ್ಬಾರ್ದು ಜೊತೆಲಿ? ನನ್ ತವ್ರ ಮನೆಯವ್ರನ್ನ ಭೇಟಿ ಮಾಡಿ. ಓ ಯಾ ಲೆಟ್ಸ್ ಗೋ. ಹಾ, ದಟ್ಸ್ ಅ ಗುಡ್ ಐಡಿಯಾ. ಏನ್ ಲೆಟ್ಸ್ ಗೋ? ನೋ, ಎಸ್ ಮ್ಯಾಮ್. ಈಗ ತಾನೇ ಪ್ಲಾನ್ ಮಾಡಿದ್ವಲ್ಲ, ಅದ್ರ ಕತೆ. ಓ ಯಾ, ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ. ಬೈ ದ ವೇ, ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ. ನಾವಿಬ್ರು ಒಂದು ಹ್ಯಾಂಡಿಕ್ರಾಫ್ಟ್ ಮಾರ್ಕೆಟ್ಗೆ ಹೋಗ್ತಿದೀವಿ. ನಾನು ಅಲ್ಲಿಂದ ಕೆಲವೊಂದು ಸೀರೆಗಳನ್ನ ತಗೊಳ್ಳೋಣ ಅನ್ಕೊಂಡೆ. ಲೆಟ್ಸ್ ಸಿ, ಇಲ್ಲಿಂದ ಯಾವ್ದಾದ್ರು ಒಳ್ಳೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗತ್ತಾ ಅನ್ನೋದು. ಗುಡ್ ಐಡಿಯಾ ಅಲ್ವಾ? ನೀನು ಬಿಸ್ನೆಸ್ ಮಾಡ್ಬೇಕು ಅಂತಿದ್ಯಾ? ನಾನು ನಿಮ್ ಹಾಗೆ ಆಗ್ಬೇಕು ಅಂತಿದ್ದೀನಿ ಚಿಕ್ಕಮ್ಮ. ಚಿಕ್ಕಪ್ಪ ನನಗೆ ನಿಮ್ ಬಗ್ಗೆ ತುಂಬಾನೇ ಹೇಳಿದ್ದಾರೆ. ನಿಮ್ ಸ್ಟೋರಿ ತುಂಬಾನೇ ಇನ್ಸ್ಪೈರಿಂಗ್ ಆಗಿದೆ. ಏನ್ ಮಾಡೋದು, ನನ್ನ ಅನು ಹಾಗೆ ಬೇರೆ ಯಾರೂ ಇಲ್ವೇ ಇಲ್ಲ. ಇಲ್ಲ ತಾನೆ. ಸಾರಾ, ಈ ಕಾರ್ಡ್ ತಗೋ, ಹೊರಡಿ. ಮಾಮ್, ಕಾರ್ಡ್ ಅಲ್ಲ, ಆಕ್ಚುಲಿ ಕ್ಯಾಶ್ ಬೇಕು. ಬಿಕಾಸ್ ಇಟ್ಸ್ ಅ ಲೋಕಲ್ ಮಾರ್ಕೆಟ್. ಕಾರ್ಡ್ ಇದ್ರೆ ಇಶ್ಯೂ ಆಗತ್ತೆ. ಕೇವಲ ಕಾರ್ಡ್ ಅಲ್ಲ, ಅಲ್ಲಿ 1000 ಇಶ್ಯೂಸ್ ಇರುತ್ತೆ. ಅದು ಅಲ್ಲದೆ ಇದು ಲಾಸ್ಟ್ ಅಂಡ್ ಫಸ್ಟ್ ಟೈಮ್ ಹೋಗ್ತಿರೋದು ನಾನು. ಇದಾದ್ಮೇಲೆ ನಾನು ಹೋಗೋದೇ ಇಲ್ಲ. ಓಕೆ ಮಾಮು. ಏನ್ ಮಾಮು? ನಾನ್ ನಿನ್ಕಿಂತ ಚಿಕ್ಕವನ್ ತರ ಕಾಣಿಸ್ತೀನಿ. ಐಕ್ಯೂ ಅಲ್ಲಿ ಇರ್ಬೋದು, ಏಜ್ ನಲ್ಲ. ಓಕೆ, ಜಸ್ಟ್ ಶಟ್ ಅಪ್. ಓಕೆ, ಯು ಶಟ್ ಅಪ್. ಕರಿಬೇಡ ಅಂತ ಹೇಳಿ. ನಾನು ಕರಿತೀನಿ. ಮಾವ ಅಕ್ಕ, ಹೇಳು ಇವಳಿಗೆ. ಇಲ್ಲ, ನಾನು ಸುಮ್ಮನೆ ಇರಲ್ಲ. ನೋಡು, ನೀನೇ ಹೇಳು. ಮಮ್ಮಿ ನೋಡಿ, ವಿಂಟರ್ ನನ್ನ ಕೂದಲು ಎಳಿತಿದ್ದಾನೆ. ಬಿಡು. ಮಕ್ಕಳ ನೆನಪಾಯ್ತಾ? ನೋಡಕ್ ಹೋಗ್ತಿದ್ಯಲ್ಲ. ಅನು, ಆರ್ ಯು ಓಕೆ? ಇನ್ನು ಬಾಗ್ಲ ಮೇಲೆ ಸ್ವಸ್ತಿಕ ಹಾಕಿಲ್ಲ, ತೋರಣ ಕಟ್ಟಿಲ್ಲ, ಪೂಜೆ ತೆಂಗಿನಕಾಯಿ ಇಟ್ಟಿಲ್ಲ, ಕೃಷ್ಣನ ಹೆಸರು ಹೇಳ್ಕೊಂಡು ಕೈ ಮುಗಿಲಿಲ್ಲ. ಆದ್ರೆ ಎಲ್ರೂ ಮೊದ್ಲೇ ಒಳಗೆ ಹೋಗ್ಬಿಟ್ರಲ್ಲ. ಜಿಕೆ ಕಾಕಾಗೂ ಮೊದ್ಲು, ನಿಮ್ಗೂ ಮೊದ್ಲು. ಶೂ ಹಾಕೊಂಡು ದೇವ್ರ ಮನೆ ಒಳಗೂ ಹೋಗ್ಬಿಟ್ರು ನೋಡಿ. ನೀನ್ ಹೂ ಅಂದ್ರೆ ನಾನು ಎಲ್ಲಾರನ್ನೂ ಆಚೆಗೆ ಈಗ. ಇಟ್ಸ್ ಓಕೆ ಅನುಪಮ. ಮೀಡಿಯಾದವ್ರಿಗೆ, ಪ್ರೆಸ್ನವ್ರಿಗೆ ಗೊತ್ತಾಗ್ಬೇಕು ಅನುಜ್ ಬಿಸ್ನೆಸ್ ನಡೆಸೋದಕ್ಕೆ ವಾಪಸ್ ಬಂದಿದ್ದಾನೆ, ಮತ್ತೆ ಅವನ್ ಜೊತೆ ನಾನು ಅಂಕುಶ್ ಇದೀವಿ ಅಂತ. ಅವರು ಶೂ ಎಲ್ಲ ಆಚೆ ಬಿಟ್ಟು ಹೋಗಿದ್ರು, ಅವ್ರಿಗೆ ಈ ವಿಷಯ ಗೊತ್ತಾಗ್ತಾ ಇತ್ತು ಅಲ್ವಾ? ಅದಕ್ಕೆ ಹಾಗಾದ್ರೆ ನಾವು ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕಾ ನಿಮ್ ಶೂನ ನೀವು ಆಚೆ ಬಿಟ್ ಬನ್ನಿ ಅಂತ? ಈ ಗೆಸ್ಟ್ಗಳು ದೇವಸ್ಥಾನಕ್ಕೆ ಹೋದಾಗ ಚಪ್ಲಿ ಹೊರಗ್ ಬಿಟ್ಟು ಹೋಗ್ತಾರೆ ಅಲ್ವಾ? ಅಂದ್ಮೇಲೆ ಪೂಜೆ ನಡೆಯೋ ಮನೇಲಿ ಯಾಕಾಗ್ಬಾರ್ದು? ಅನುಪಮ, ಇದು ದೇವಸ್ಥಾನ ಅಲ್ಲ, ಮನೆ ಇದು. ವಿದೇಶದಲ್ಲಿ ವ್ಯತ್ಯಾಸ ಇರ್ಬೋದೇನೋ. ನಮ್ ದೇಶದಲ್ಲಿ ಮನೆ ಮತ್ತು ದೇವಸ್ಥಾನ ಒಂದೇ ಆಗಿರುತ್ತೆ. ಅದಕ್ಕೆ ಆಕ್ಚುಲಿ ವಿಷಯ ಏನಂದ್ರೆ, ಅದಕ್ಕೆ ಈ ಗೃಹ ಪ್ರವೇಶ ಕುಟುಂಬಕ್ಕೋಸ್ಕರ ಇದ್ದಿದ್ದು, ಫ್ಯಾಮಿಲಿಗೋಸ್ಕರ ಇದ್ದಿದ್ದು. ಈ ಮೀಡಿಯಾ, ಈ ಸೋಷಿಯಲ್ ಗೆಸ್ಟ್ ಇವ್ರನ್ನ ನಾವು ಆಮೇಲೆ ಕರಿಬೋದಿತ್ತಲ್ವಾ? ಐ ಆಮ್ ಸಾರಿ, ಐ ಡಿಡ್ಂಟ್ ರಿಯಲೈಸ್.
ನನಗ್ ಯಾವ್ದೇ ಹಕ್ಕಿಲ್ಲ ಅಂತ ನನಗ್ ಗೊತ್ತೇ ಆಗಿಲ್ಲ. ನಾನು ಇಷ್ಟು ಇಲ್ಲ ಜನರನ್ನ ಹೀಗೆ ಹೀಗೆ ಅಂಥದ್ದೇನಿಲ್ಲ, ನಿಮ್ಗೆ ಹಕ್ಕಿದೆ. ನಾನು ಹೇಳಿದ್ದು ಏನು ಅಂತಂದ್ರೆ ಸರಿ ನಡೀರಿ ಒಳಗೆ, ಬಿಕಾಸ್ ಎವ್ರಿ ಒನ್ ಈಸ್ ವೇಟಿಂಗ್. ವಿ ಶುಡ್ ಗೋ. ಅನು, ಏನಾಗೋಯ್ತು ಅದಾಗೋಯ್ತು. ಯಾಕೆ ನೋಡ್ತಾ ಇದೆಯಾ ಇನ್ನು? ಹೋಗಿ ಹಾಕು. ದೇವರ ಗುಡಿಯ ದೀಪವೇ, ನಿನ್ನ ಬೆರಳಲ್ಲೇ ಬೆಳಕು ಇದೆ. ನಿನ್ನ ಕಣ್ಣಿನ ಕಣ್ಣಾಗಿ ನಿನ್ನ ಕರುಳಿನ ಕುಡಿಯೂ ಇದೆ. ನಿನ್ನ ಮನೆ ಜಗವಮ್ಮ, ನಿನ್ನ ಒಡವೆ ಬಳೆ ಕುಂಕುಮ, ನಿನ್ನ ಪ್ರೀತಿ ಘಮ ಘಮ. ಅನುಪಮ ಅನುಪಮ ಈಗ ನೀವು ಈ ಗೋಡೆ ಮೇಲೆ ನಿಮ್ಮ ಗುರುತು ಮೂಡಿಸಿ, ಹಳದಿ ಗುರುತು ಮೂಡಿಸಿ. ಸರಿ, ಒಂದ್ ನಿಮಿಷ. ಈ ಬರ್ಕ ಅಂತೂ ರಾಕಿಗಿಂತ ಏನೂ ಕಮ್ಮಿ ಇಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಬ್ಯಾಕ್ಲೈಸ್ ಸೊಸೆ ನಿನ್ ಕಣ್ಣಿಗೆ ಕ್ಲಾಸಿ ಅನ್ನಿಸ್ತಿದ್ಲು. ಅಯ್ಯೋ ಅತ್ತೆ, ನನಗ್ ರಾಕಿನೂ ತುಂಬಾನೇ ಕ್ಲಾಸಿ ಅನ್ಸ್ತಾಳೆ. ಆಫ್ಟರ್ ಆಲ್ ಅವಳು ನನ್ ಫ್ರೆಂಡ್ ಅಲ್ವಾ? ನಿನಗೆ ಇಂಗ್ಲಿಷ್ನಲ್ಲಿ ತರ್ಲೆ ಮಾಡೋ ಪ್ರತಿ ಹೆಣ್ಣು ಕ್ಲಾಸಿ ಅನ್ನಿಸ್ತಾಳೆ. ಅತ್ತೆ, ಏನಾಯ್ತು ಅದಕ್ಕೆ? ಇಲ್ಲಿ ಗೋಡೆ ಮೇಲೆ ಹೊಡೆದಿರೋ ಪೇಂಟ್ ನ ನಾನ್ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಸಿದೀನಿ. ಕಲರ್ ಸ್ಕೀಮ್ ನ ಒಬ್ಬ ಫ್ರೆಂಚ್ ಡಿಸೈನರ್ ಹತ್ರ ಫೈನಲೈಸ್ ಮಾಡ್ಸಿದೀನಿ. ಈ ಗೋಡೆಗೆ ಪೇಂಟ್ ಹೊಡ್ಸೋದಕ್ಕೆ ಎಷ್ಟು ಖರ್ಚಾಗಿದ್ಯೋ ಅಷ್ಟ್ರಲ್ಲಿ ಒಂದ್ ಫ್ಯಾಮಿಲಿ ಮನೆನ ತಗೋಬಹುದು. ಈಗ ನೀನು ನಿನ್ ಕೈಯಾರೆ ಇದನ್ನ ಹಾಳ್ ಮಾಡ್ತಿದ್ಯಾ, ಅದು ಒಂದ್ ಪೂಜೆಗೋಸ್ಕರ. ಬಾಗ್ಲ ಮೇಲೆ ಹಾಕಿರೋ ಸ್ವಸ್ತಿಕ, ಗೋಡೆ ಮೇಲೆ ಹಾಕಿರೋ ಅರ್ಶನ ಕೊಳೆ ಅನ್ನಿಸ್ಕೊಳ್ಳಲ್ಲ ಆತ್ಗೆ. ಇದು ನಮ್ ಸಂಸ್ಕೃತಿ. ಹಾ, ಐ ಆಮ್ ನಾಟ್ ಅಗೇನ್ಸ್ಟ್ ಕಲ್ಚರ್, ಐ ಆಮ್ ಟೋಟ್ಲಿ ಫಾರ್ ಇಟ್. ಆದ್ರೆ ಅದಕ್ಕೋಸ್ಕರ ನಾನ್ ನನ್ ಡ್ರಾಯಿಂಗ್ ರೂಮ್ ಗೋಡೆನ ಹಾಳ್ ಮಾಡಲ್ಲ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ಮಾಡ್ಬೇಕು ಅಂದ್ರೆ ಬ್ಯಾಕ್ ಯಾರ್ಡ್ ನಲ್ಲಿ ಬೇರೆ ಯಾವ್ದಾದ್ರು ಗೋಡೆ ಮೇಲ್ ಮಾಡು. ಈ ಗೋಡೆನೆಲ್ಲ ಗಲೀಜ್ ಮಾಡಿ, ಐ ಮೀನ್ ಅರ್ಶನದ್ ಗುರುತು ಯಾಕೆ ಮಾಡ್ಬೇಕು ಅಂತ. ಅದಕ್ಕೆ ಡೋಂಟ್ ಗೆಟ್ ಮಿ ರಾಂಗ್, ಆದರೆ ಗೋಡೆ ಮೇಲೆ ಹರ್ಷಣದ ಗುರುತು ಬೀಳದೆ ಇರಲಿ, ಏನು ವ್ಯತ್ಯಾಸ ಆಗುತ್ತೆ? ವಾಟ್ ಮ್ಯಾಟರ್ ಈಸ್ ಅನು ಗುರುತು ಈಗಾಗಲೇ ನನ್ನ ಜೀವನದ ಮೇಲೆ, ಮನಸ್ಸಿನ ಮೇಲೆ, ಎಲ್ಲದರ ಮೇಲೆ ಬಿದ್ದಾಗಿದೆ. ಸೊ ಹಾರ್ಡ್ಲಿ ಇಟ್ ಮ್ಯಾಟರ್ಸ್. ನಿಜ, ಗುರ್ತಿಂದ ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಾನ್ ಹೇಳ್ತಿರೋದು ಇಷ್ಟೇ, ಇದನ್ನೆಲ್ಲ ಮಾಡ್ಬೇಕು ಅಂತಿದ್ದೀರಲ್ಲ, ಇದನ್ನ ಬ್ಯಾಕ್ ಯಾರ್ಡ್ ಅಲ್ಲಿರೋ ಗೋಡೆ ಮೇಲೆ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಾ ಇರೋದು ನಾನು. ಅಂದ್ರೆ ನಿಮ್ ಮಾತಿನ ಅರ್ಥ ನಾವು ನಮ್ ಸಂಸ್ಕಾರ, ಸಂಸ್ಕೃತಿ, ರೀತಿ ನೀತಿ ಎಲ್ಲ ಮನೆ ಒಳಗ್ ಬಂದ್ ಮೊದಲನೇ ದಿನದಿಂದಾನೆ ಹಿತ್ಲಿಕ್ ಕಳಿಸ್ಬಿಡೋಣ ಅಂತಾನ ಅತ್ಗೆ? ಹಾ, ನೀನ್ ಹೇಳ್ದೆ ಅಂತ ನಾನ್ ಕೂಡ ಆಲ್ಕೋಹಾಲ್ ಕೌಂಟರ್ನ ಆಚೆ ಇಡಿಸ್ದೆ ಅಲ್ವಾ? ನೀವು ನನಗೆ ಹೇಳಿದಿದ್ರೆ ಅತ್ಗೆ ನಾನು ಈ ರೊಟ್ಟಿ, ಚಟ್ನಿ, ದೋಸೆ, ಪಲ್ಯ ಕೌಂಟರ್ನ ಪಟಾಪಟ್ ಹಿಂದಕ್ಕೆ ಕಳಿಸ್ಬಿಡ್ತಿದ್ದೆ. ಆದ್ರೆ ಈ ಮನೆಯಲ್ಲಿ ಸಂಸ್ಕಾರ, ಸಂಸ್ಕೃತಿನ ಹಿಂದಕ್ಕೆ ಹಾಕೋ ಮಾತನ್ನ ಮಾತ್ರ ಆಡ್ಬೇಡಿ.
ಈಗಾಗ್ಲೇ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವೆಲ್ಲ ಸಂಸ್ಕಾರ ಸಂಸ್ಕೃತಿಗಳನ್ನ ಮನೆ ಹಿಂಬದಿ ಕಳಿಸಾಗಿದೆ. ಅದಕ್ಕೆ ಮದ್ವೆಗಳಲ್ಲಿ ಮ್ಯೂಸಿಕ್ ಹಾಗೂ ಹಾಡ್ಗಳು ಲೌಡ್ ಸ್ಪೀಕರಲ್ಲಿ ಜೋರಾಗಿ ಹಾಕ್ತಾರೆ, ಆದ್ರೆ ಮಂತ್ರ ತುಂಬಾ ಸಣ್ಣ ಧ್ವನಿಲಿ ಹೇಳ್ತಾರೆ ಅಷ್ಟೇ. ಹೋಲಿ ದೀಪಾವಳಿಯಲ್ಲಿ ಪೂಜೆ ನಡೆಯೋದು 5 ನಿಮಿಷ, ಆದ್ರೆ ಹಾಡು ಗಲಾಟೆ ಇಡೀ ದಿನ ಇಡೀ ರಾತ್ರಿ ನಡೀತಾ ಇರುತ್ತೆ ನೋಡಿ. ಯಾಕೋ ಏನೋ ಜನರಿಗೆ ಇತ್ತೀಚೆಗೆ ನಮ್ಮ ಸಂಸ್ಕೃತಿ ಅಂದ್ರೆ ನಾಚಿಕೆ ಪಟ್ಕೊಳ್ಳೋ ಹಾಗಾಗಿದೆ ಅನ್ಸುತ್ತೆ ಅಲ್ವಾ? ಅಥವಾ ಅವ್ರಿಗೆ ಅದ್ರ ಮಹತ್ವ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಇತ್ತೀಚೆಗೆ ಶಾಸ್ತ್ರ ಮಾಡ್ತಾರೆ, ವಿಧಿಗಳನ್ನ ಮಾಡ್ತಾರೆ, ಆದ್ರೆ ಬಹುಶಃ ಕೇವಲ ತೋರಿಕೆಗೆ ಹೇಳ್ಕೊಳ್ಳೋದಿಕ್ಕೆ ಮಾಡ್ಬೇಕು ಅಂತ ಮಾಡ್ತಾರೆ. ಐ ಆಮ್ ಸಾರಿ ಅನು. ನೀವ್ಯಾಕೆ ಸಾರಿ? ನಿಮ್ ತಪ್ಪೇನೂ ಇಲ್ಲ. ನೀವೆಲ್ಲ ಸರಿ ಮಾಡಕ್ ಪ್ರಯತ್ನ ಪಟ್ರಿ, ಆದ್ರೂ ಇವತ್ತು ಏನಾಯ್ತು ಅದಾಗ್ಬಾರ್ದಾಗಿತ್ತು. ನೀವೇ ನೋಡಿ, ನಾನು ಇದನ್ನೆಲ್ಲ ಅವ್ರಿಗೋಸ್ಕರ ಮಾಡಿಸಿದ್ದು. ಈಗ ಅವ್ರ ಮನೆಗೆ ಹೋಗಿ ಹಾಲು ಬ್ರೆಡ್ ತಿಂದು ಔಷಧಿ ತಗೋತಿರ್ತಾರೆ. ಇವಾಗ ಅಡುಗೆ ಮಾಡೋದಕ್ಕಂತೂ ಟೈಮ್ ಇಲ್ಲ ಅವಸರದಲ್ಲಿ. ಇವತ್ತು ಈ ಬ್ರೆಡ್ ಬಟರು ಹಾಲಿಂದನೇ ಎಲ್ಲ ಮುಗಿಸ್ಬೇಕು. ನಾನಂತೂ ಬೆಳಿಗ್ಗೆಯಿಂದ ಏನು ತಿಂದಿರ್ಲಿಲ್ಲ, ಸ್ಟಾರ್ಟರ್ಸ್ ತಿಂದಿರ್ಲಿಲ್ಲ. ನಾನು ಅನ್ಕೊಂಡೆ ಅಮ್ಮನ ಕೈಯಾರೆ ತಿನ್ಬೋದು ಅಂತ. ಮಿಸ್ಟರ್ ವನ್ರಾಜಿಗೆ ಹೇಳು ಮಿಸಸ್ ಮೆಹತಾಗೆ ಸಾರಿ ಹೇಳೋದಕ್ಕೆ. ಬರೀ ಇವ್ರು ಮಾತ್ರ ಅಲ್ಲ, ಈ ಓಲ್ಡ್ ಮ್ಯಾನ್ಗೂ ಹೇಳಿ ನನ್ನ ಹತ್ರ ಸಾರಿ ಕೇಳಲಿಕ್ಕೆ. ಪ್ರೀತಿ, ಪರಿಚಯ, ಅಗಾಧವಾದ ಗೌರವ, ಒಬ್ಬ ಗಂಡ ಕೊಡೋದನ್ನೆಲ್ಲ ನೀವು ನನಗೆ ಕೊಟ್ಟಿದ್ದೀರಾ, ಅಧಿಕವಾಗಿ ಕೊಟ್ಟಿದ್ದೀರಾ. ಆದ್ರೆ ನಮ್ ಊಟ ಎಲ್ಲ ಆದ್ಮೇಲೆ ಜೇಬಿಂದ ಕಿತ್ಲೆ ಮಿಠಾಯಿ ತೆಗೆದುಕೊಡೋದು, ಆ ಪೆಪ್ಪರ್ ಮಿಂಟ್ ತೆಗೆದುಕೊಡೋದು, ಅದು ಒಬ್ಬ ಗಂಡ ಅಲ್ಲ, ಕೇವಲ ಒಬ್ಬ ತಂದೆ ಮಾತ್ರ ಮಾಡೋದು. ಫ್ರಿಡ್ಜ್ ಒಳಗಡೆ ವರ್ಷಕ್ಕೆ ಒಂದ್ಸಲ ನೀರಿನ ಬಾಟಲ್ ತುಂಬಿಸಿಟ್ಬಿಟ್ಟು ಎಲ್ಲ ಕೆಲಸ ನಾವೇ ಮಾಡೋದು ಅಂತ ಲುಕ್ ಕೊಡ್ತಾರಲ್ಲ, ಅದನ್ನ ಮಕ್ಕಳು ಮಾತ್ರ ಮಾಡಕ್ ಸಾಧ್ಯ. ಹೊಗಳಿಕೆನ ಕೊಂಕು ಮಾತಲ್ಲಿ ಸುತ್ಕೊಂಡು ಅತ್ತೆ ಮಾತ್ರ ಹೇಳಕ್ ಸಾಧ್ಯ. ನನಗ ಕೊಂಕು, ಆ ಲುಕ್ಕು, ಆ ಹುಳಿ ಎಲ್ಲ ಬೇಕು, ಎಲ್ಲ ಎಲ್ಲ ಎಲ್ಲ. ನಾನ್ ಮೊದಲು ಕನ್ಸು ಕಾಣಕ್ಕೆ ಹೆದರ್ತಿದ್ದೆ, ಆದ್ರೆ ನೀವೇ ಕಲ್ಸ್ಕೊಟ್ರಿ. ನೀವೇ ಧೈರ್ಯ ತುಂಬಿದ್ದು ಕನ್ಸು ಕಾಣು ಅಂತ. ಈಗ ನನಗೆ ಕನ್ಸು ಕಾಣೋದು ಇಷ್ಟ ಆಗತ್ತೆ. ನನ್ನ ಕನಸು ಏನಂತ ಗೊತ್ತಾ? ನನ್ನ 2 ಕುಟುಂಬಗಳು ನನ್ನ ಹತ್ರ ಇರಬೇಕು ಅನ್ನೋದು. ನೀವು ಯಾವಾಗಲೂ ಹೇಳ್ತಿರ್ತೀರ ನನಗೆ ಸಿಕ್ಕಿದ್ದನ್ನ ಯಾಕೆ ಒಪ್ಕೊಂಡ್ಬಿಡ್ತೀನಿ, ಯಾಕೆ ಹಠ ಮಾಡಲ್ಲ ಅಂತ. ಆದ್ರೆ ಇವತ್ತು ಹಠ ಮಾಡ್ತಿದ್ದೀನಿ. ನನಗೆ 2 ಕುಟುಂಬಗಳು ಬೇಕು, ನನಗೆ ಇದು ಅಥವಾ ಅದು ಬೇಡ, ನನಗೆ 2 ಬೇಕು. 2ರಲ್ಲಿ ಒಂದನ್ನ ಆಯ್ಕೆ ಮಾಡಕ್ಕಾಗಲ್ಲ, ನನಗೆ 2 ಬೇಕು. ಅನು, ನಮ್ಮ ಲೇನ್ನಲ್ಲೇ ಒಂದು ಬಂಗ್ಲೆ ಮಾರಾಟಕ್ಕಿದೆ. ನಾನು ಯೋಚಿಸ್ತಾ ಇದ್ದೀನಿ ಅಣ್ಣ ಹಾಗೂ ಅದಕ್ಕೋಸ್ಕರ ಅದನ್ನು ತಗೊಳ್ಳೋಣ ಅಂತ. ನೀನು ಮಮ್ಮಿ ಮನೆಗೆ ಹೋಗ್ಬೇಕಾ? ಹೋಗು. ಆದ್ರೆ ದೊಡ್ಡವ್ರು ಏನಾದರೂ ಹೇಳ್ದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಓಕೆ? ಹೋಗಿ ಬೇಗ ಇದಕ್ಕೆ ಐಸ್ ಹಾಕು. ಆಮೇಲೆ ನಾವು ನಿನ್ ಸ್ಟಡೀಸ್ ಬಗ್ಗೆ ಕುತ್ಕೊಂಡು ಮಾತಾಡೋಣ. ಎಲ್ ಮಾಡ್ಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಪಪ್ಪ ಇಲ್ಲಿ ನೋಡಿ, ನಾನು ಈಗಷ್ಟೇ ನೋಡ್ದೆ, ಪೇಜ್ 3 ಅಲ್ಲಿ ನಮ್ ಪಿಕ್ಚರ್ಸ್ ಬಂದಿದೆ. ಚೆನ್ನಾಗಿದೆ ಅಲ್ಲ?
ನೀವ್ ನೋಡ್ತಾ ಇರಿ, ನಾನು ಐಸ್ ತಗೊಂಬರ್ತೀನಿ. ಯಾರು ಇವರೆಲ್ಲ? ಇವ್ರ ಹೆಸರು ಲಿಸ್ಟ್ ಅಲ್ಲಿ ಇದ್ಯಾ? ಇಲ್ಲ ಮ್ಯಾಮ್. ವಾಟ್ ದ ಹೆಲ್, ಕಾಂಟ್ ಯು ಸಿ ಹೋಲ್ಡ್ ಮ್ಯಾನ್? ಅನುಪಮ, ನೀನ್ ಯಾವತ್ತೂ ನನ್ನ ಮತ್ತು ನನ್ನ ಮಕ್ಕಳ ನಡುವೆ ಬರಲಿಲ್ಲ, ಬರೋದೂ ಇಲ್ಲ. ಆದರೆ ನಿನ್ನ ಮತ್ತೆ ನಮ್ಮ ಅಂತಸ್ತು ಖಂಡಿತ ನಡುವೆ ಬರುತ್ತೆ. ಐ ನೋ ಇಟ್. ಈ ವಿಷಯ ನನ್ನ ಚುಚ್ಚಿ ಚುಚ್ಚಿ ಕಾಡ್ತಾ ಇದೆ, ಹೆದರ್ಸ್ತಾ ಇದೆ. ಇದು ನನ್ನ ಗಂಡನ್ ಡಬ್ಬಿ ಮತ್ತಿದು ನನ್ನ ಡಬ್ಬಿ. ಇದು ನಿನ್ ಡಬ್ಬಿ. ನನ್ಗೋಸ್ಕರ ನೀವು ಪ್ಯಾಕ್ ಮಾಡಿದ್ರ? ಥ್ಯಾಂಕ್ ಯು. ವೆಲ್ಕಮ್. ಮತ್ ನನ್ನ ಕೈಯಲ್ಲಿ ಯಾರ ಡಬ್ಬಿ ಇದೆ? ಇವು ನನ್ನ ಡಬ್ಬಿಗಳು. ಅಯ್ಯೋ, ಇದು ನಂದು, ಇದು ನಿಂದು. ಥ್ಯಾಂಕ್ ಯು. ನೋಡಿ ಮೇಡಮ್, ಮದುವೆ ಆಯ್ತು, ಹನಿಮೂನ್ ಆಯ್ತು, ಈಗ ಅಡಿಗೆ ಕಡಿಮೆ ಮಾಡಿ ಕೆಲ್ಸದ ಕಡೆ ಗಮನ ಕೊಡಿ. ನಿಮ್ ಫ್ರೆಂಡ್ ಫೋನ್ ಮಾಡಿದ್ರು, ದೇವಿಕಾ ಅವರು ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ನೀವು ನಿಮ್ಮ ರೆಸ್ಟೋರೆಂಟ್ ಪ್ರಾಜೆಕ್ಟ್ ನ ಡೆಡ್ ಲೈನ್ ನ ಮೀಟ್ ಮಾಡದೇ ಇದ್ರೆ ಅವರು ಇಲ್ಲಿಗೆ ಬಂದು ನನ್ನ ಹೆಂಡತಿ ಅಂದ್ರೆ ನಿನ್ನ ಕಿಡ್ನಾಪ್ ಮಾಡ್ತಾರಂತೆ. ಅಯ್ಯೋ, ಅಂದ್ರೆ ಡೆಡ್ ಲೈನ್ಗಿಂತ ಮೊದಲೇ ಕೆಲಸ ಮುಗಿಸ್ಬೇಕು. ಯಾಕಂದ್ರೆ ನಾನು ನನ್ನ ಗಂಡನಿಂದ 1 ನಿಮಿಷ ಕೂಡ ದೂರ ಹೋಗಕ್ ಇಷ್ಟಪಡಲ್ಲ. ಹೌದಾ? ಏನಾಯ್ತು? ನಗು ಯಾಕೆ ನಿಲ್ಲಿಸ್ಬಿಟ್ರಿ? ಏನ್ ಯೋಚಿಸ್ತಿದ್ದೀರಾ? ಆಕ್ಚುಲಿ ವಿಷಯ ಏನಂದ್ರೆ ಅದು ಅಣ್ಣ ನಾನು ಒಟ್ಟಿಗೆ ಬಿಸ್ನೆಸ್ ಮಾಡಬೇಕು ಹೊರಟಿದ್ದೀವಿ. ಅಪ್ಪ ದೊಡ್ಡಪ್ಪನೂ ಒಟ್ಟಿಗೆ ಬಿಸ್ನೆಸ್ ಮಾಡಿದ್ರು, ಇವೆಂಚುಲಿ ಪ್ರಾಬ್ಲಮ್ ಆಯ್ತು ಅವ್ರ ನಡುವೆ. ನಾನು ಮುಕ್ಕುನು ಬಿಸ್ನೆಸ್ ಮಾಡಿದ್ವಿ, ಇವೆಂಚುಲಿ ಪ್ರಾಬ್ಲಮ್ ಆಯ್ತು. ನಿಮ್ಮ ಮತ್ತೆ ಮುಕ್ಕು ನಡುವೆ ಪ್ರಾಬ್ಲಮ್ ಮಿಸ್ಟರ್ ವನರಾಜ್ ಇಂದ ಆಗಿದೆ. ಐ ನೋ ದಟ್. ಆದ್ರೆ ಅಪ್ಪ ಮತ್ತೆ ದೊಡ್ಡಪ್ಪನ ನಡುವೆ ವನರಾಜ್ ಇರ್ಲಿಲ್ಲ ಅಲ್ವಾ? ಐ ಥಿಂಕ್ ಈ ದುಡ್ಡಿದೆಯಲ್ಲ, ಇದಿರೋದೇ ಹೀಗೆ. ಜನ ಬೇರೆಯಾಗಿ ಹೋಗ್ತಾರೆ, ದೂರ ಆಗೋಗ್ತಾರೆ. ಏನೋ ದುಡ್ಡು ಮತ್ತು ಪ್ರೀತಿ ನಡುವೆ ಒಂದು ಬೇಸಿಕ್ ಡಿಫ್ರೆನ್ಸ್ ಇದೆ. ಪ್ರೀತಿ ಕೂಡಿಸುತ್ತೆ, ದುಡ್ಡು ಒಡೆಯುತ್ತೆ. ಯಾವುದೇ ಬಿಸ್ನೆಸ್ನಲ್ಲಿ, ಫ್ಯಾಮಿಲಿಲಿ, ಕುಟುಂಬದಲ್ಲಿ ಒಬ್ಬರಿಗೆ ಮನೇಲೋ ಬಿಸ್ನೆಸ್ನಲ್ಲೋ ಪ್ರೀತಿ ಕಡಿಮೆ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವ್ರು ಬೇರೆ ಬೇರೆ ಆಗೋದಿಲ್ಲ. ಅವ್ರು ಬೇರೆ ಆಗ್ತಾ ಇರೋದು ಅವರಿಗೆ ದುಡ್ಡು ಕಡಿಮೆ ಸಿಗ್ತಾ ಇದೆ ಅಂತಾನೋ ಅಥವಾ ಅವ್ರ ಪಾಲಿಗೆ ಜಾಸ್ತಿ ಬರಲಿಲ್ಲ ಅಂತಾನೋ. ದಾಟ್ಸ್ ದ ರೀಸನ್. ಅದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಐ ಮೀನ್, ಅಣ್ಣನ ನೇಚರು ಹಾಗಿಲ್ಲ, ನಂದು ಕೂಡ ಹಾಗಿಲ್ಲ. ಆದರೆ ಈ ದುಡ್ಡಿದೆಯಲ್ಲ, ಇದು ಜನರನ್ನ ದೂರ ಮಾಡಿಬಿಡುತ್ತೆ. ಜನರ ನಡುವೆ ಗೋಡೆ ಕಟ್ಟೋದು ಈ ದುಡ್ಡಿನ ಜಾಳಿ. ನಮ್ಮ ಮನೆಯಲ್ಲಿ ಸೊಸೆ ಹಾಕಿರೋ ಕಿವಿ ಓಲೆ ಬಿದ್ದೋದ್ರು ಕೂಡ ಇಡೀ ಮನೆನೇ ಓಲೆ ಹುಡ್ಕೋದಕ್ಕೆ ಒದ್ದಾಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಸೊಸೆ ಬಿದ್ದೋದ್ರು ಕೂಡ ಎಲ್ಲರೂ ಕೈ ಹಿಡ್ಕೊಂಡು ಸುಮ್ಮನೆ ಕೂತಿದ್ದೀರಾ. ನೀವು ಹಾಡು ಕುಣಿತದಲ್ಲಿ ಎಷ್ಟು ಮೈ ಮರ್ತಿದ್ರಿ ಅಂದ್ರೆ, ಬೇಕು ಅಂತ ಮಾಡಿದ್ದಲ್ಲ. ಒಬ್ಳು ಹೆಣ್ಣಾಗಿ ನಿಮ್ಗೆ ಇಷ್ಟು ಕೂಡ ಗೊತ್ತಾಗ್ಲಿಲ್ವಾ? ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಗ ಅವಳು ಸುತ್ತಮುತ್ತ ಇರೋರು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ. ನಾನ್ ಬೇಕು ಅಂತ ಮಾಡಿದ್ದಲ್ಲ, ಇದು ಆಕ್ಸಿಡೆಂಟ್ ಅಷ್ಟೇ. ಅದೊಂದು ಆಕ್ಸಿಡೆಂಟೇ ಆಗಿರಬಹುದು, ಆದ್ರೆ ಪ್ರತಿ ಆಕ್ಸಿಡೆಂಟ್ ಹಿಂದೆ ಯಾರ್ದೋ ಒಬ್ರು ತಪ್ಪಿದ್ದೇ ಇರುತ್ತೆ. ಆ ಆಕ್ಸಿಡೆಂಟ್ ಪ್ಲೇನ್ ಅಲ್ಲಾಗ್ಲಿ, ಟ್ರೈನ್ ಅಲ್ಲಾಗ್ಲಿ ಅಥವಾ ರೋಡಲ್ಲೇ ಆಗ್ಲಿ, ಪ್ರತಿಯೊಂದು ಆಕ್ಸಿಡೆಂಟ್ ಹಿಂದೆ ಯಾರೋ ಒಬ್ರು ಕಾರಣ ಆಗಿರ್ತಾರೆ. ಮತ್ತೆ ಈ ಆಕ್ಸಿಡೆಂಟ್ಗೆ ನೀವೇ ಕಾರಣ. ಕಿರ್ಚಾಡೋದ್ ನಿಲ್ಸು ವನರಾಜ್. ಆಕ್ಸಿಡೆಂಟ್ ನ ಕೋರ್ಟಲ್ಲೋ ಆಕ್ಟ್ ಆಫ್ ಗಾಡ್ ಅಂತ ಕರೀತಾರೆ. ನಾನು ಒಪ್ಕೋತೀನಿ, ಇಲ್ಲೆಲ್ಲ ಏನ್ ನಡೀತೋ ಅದು ತಪ್ಪಾಗಿ ನಡೆದಿದೆ ಅಂತ. ಆದ್ರೆ ಇಲ್ಲಿ ಯಾರು ತಪ್ಪಂತೂ ಮಾಡಿಲ್ಲ. ತಪ್ಪಿದೆ. ಆ ತಪ್ಪನ್ನ ಮಾಡಿದ್ದು ನಿನ್ನ ಹೆಂಡತಿ. ನನ್ನ ಹೆಂಡತಿ ಮೇಲೆ ದೊಡ್ಡ ಆರೋಪ ಹೊರಿಸ್ತಾ ಇದೆಯಾ ವನರಾಜ್? ತಪ್ಪು ಎಷ್ಟು ದೊಡ್ಡದಾಗಿರುತ್ತೋ ಆರೋಪನೂ ಅಷ್ಟೇ ದೊಡ್ಡದಾಗಿರುತ್ತೆ. ವನರಾಜ್ ನಿಲ್ಸು. ಅಂಕುಶ್ ಕಪಾಡಿಯಾ, ವನರಾಜ್. ಬಾವಾ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್ ಪ್ಲೀಸ್. ಖುಷಿಯಲ್ಲಿ ಅದು ಮಮ್ಮಿ ಮತ್ತೆ ವಿಂಟರ್ ಹತ್ರದಲ್ಲಿರೋ ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ. ಖುಷಿ ಮತ್ತೆ ಮಗು ಹೇಗಿದ್ದಾರೆ?
ಗೊತ್ತಿಲ್ಲ ಅಣ್ಣ, ಈಗ ಏನು ಗೊತ್ತಾಗಿಲ್ಲ ಇನ್ನು. ಪಪ್ಪ ನಾನು ಹಾಸ್ಪಿಟಲ್ ಹತ್ರ ಹೋಗಿ ಬರ್ತೀನಿ. ನಿಂತ್ಕೋ ತುಷಾರ್, ಮೊದಲು ಅವ್ರು ಯಾವ ಕ್ಲಿನಿಕಲ್ ಇದ್ದಾರೆ ಅಂತ ಸಮರ್ಥ್ಗೆ ಫೋನ್ ಮಾಡಿ ಕೇಳು. ಖುಷಿ ಹೇಗಿದ್ದಾಳೆ ಕೇಳು. ನನ್ನ ಸೊಸೆ ಮತ್ತೆ ಅವಳ ಮಗು ಚೆನ್ನಾಗಿರ್ಲಿ ಅಂತ ಎಲ್ರೂ ಬೇಡ್ಕೊಳ್ಳಿ. ಒಂದು ವೇಳೆ ಅವರಿಬ್ಬರಿಗೂ ಏನಾದರೂ ಆಯ್ತು ಅಂದ್ರೆ ನಾನು ಬೇರೆ ಯಾವುದನ್ನು ಸರಿಯಾಗಿರೋದಕ್ಕೆ ಬಿಡಲ್ಲ. ಅನುಪಮ, ಖುಷಿ, ಅಯ್ಯೋ ಓಕೆ. ಖುಷಿ, ಏನಾಯ್ತು? ಏನಾಯ್ತು? ಏನಾಯ್ತು ಅಂತ ಹೇಳು. ಅನುಪಮ, ಡಾಕ್ಟರ್ ಏನ್ ಹೇಳಿದ್ರು ಹೇಳು. ಅನುಪಮ, ಏನಾಯ್ತು ಅಂತ ಸರಿಯಾಗಿ ಹೇಳು. ಉತ್ತರ ಕೊಡು. ಅನುಪಮ, ಹೇಳು.